ಸೊ SIR ಅಂದ್ರೆ ಎಲಿಜಿಬಲ್ ವೋಟರ್ಗಳನ್ನ ನೋಂದಣಿ ಮಾಡೋದು, ಇನ್ಎಲಿಜಿಬಲ್ ವೋಟರ್ಗಳನ್ನ ವೋಟರ್ ಲಿಸ್ಟ್ ಇಂದ ಹೊರಗೆ ಹಾಕೋದು. BLO ಅಂದ್ರೆ ಬೂತ್ ಲೆವೆಲ್ ಆಫೀಸರ್ ಅಂತ ಒಬ್ಬ ಸರ್ಕಾರಿ ಅಧಿಕಾರಿ ಜೂನ್ 29 ನಂತರ ಮನೆಗೆ ಬರ್ತಾರೆ. ಪ್ರಮುಖವಾಗಿ ಮಾಡೋದು ಏನು, ಅವರು ಎನ್ಯುಮರೇಷನ್ ಫಾರ್ಮ್ ನ ನಿಮಗೆ ಕೊಡ್ತಾರೆ. ಎನ್ಯುಮರೇಷನ್ ಫಾರ್ಮ್ ಅಲ್ಲೇ 2002 ಮುಂಚೆ ಇರೋದು ಆಲ್ರೆಡಿ ಅವರ ಡೀಟೇಲ್ಸ್ ನ ಫಿಲ್ ಅಪ್ ಮಾಡ್ಬೇಕಾಗಿ ಬರುತ್ತೆ. 2002 SIR ಅಲ್ಲಿ ವೋಟರ್ ಲಿಸ್ಟ್ ಅಲ್ಲಿ ಯಾರ್ದು ಹೆಸರು ಇತ್ತಿರ್ಲಿಲ್ವೋ ಬಲಗಡೆನಲ್ಲೇ ಅವರ ತಂದೆ ತಾಯಿ ಅಥವಾ ಪೂರ್ವಜರ ಹೆಸರು, ತಾತ ಅಜ್ಜಿ ಯಾರ್ದಾರ ಹೆಸರು ಬರಿಬೇಕಾಗಿ ಬರುತ್ತೆ. ಯಾರ್ಯಾರು ನಿಮ್ಮ ಮನೆಗಳಲ್ಲಿ ಮತದಾರರಾಗಿಲ್ವೋ ಅವರ ಸೇರ್ಪಡೆ ಮಾಡೋದಕ್ಕೂ ಕೂಡ ಇದೊಂದು ಸುವರ್ಣ ಅವಕಾಶ. ಫಾರ್ಮ್ 6 ನ ಫಿಲ್ ಅಪ್ ಮಾಡ್ಬೇಕಾಗಿ ಬರುತ್ತೆ. ಎಲ್ಲೋ ಬಾಂಗ್ಲಾದೇಶಿಂದನೋ ರೋಹಿಂಜಾನೋ ಯಾರೋ ಬಂದಿರ್ತಾರೆ ಅಂತ ಇಟ್ಕೊಳ್ಳಿ, ನಿಮ್ಗೆ ಡೌಟ್ ಇರುತ್ತೆ. ಅಂದ್ರೆ ಒಂದ್ 5 ಜನ ಹೆಸರು ಹೊರಸಾಕ್ಬೇಕು ಅಂತಿತ್ತು ಅಂತಂದ್ರೆ ಅವರದ ಅದಕ್ಕೆ ಫಾರ್ಮ್ 7 ಬೇಕಾಗುತ್ತೆ. ಒಂದು ಊರಿಂದ ಇನ್ನೊಂದು ಊರಿಗೆ ವೋಟ್ ಶಿಫ್ಟ್ ಮಾಡ್ಕೊಬೇಕು ಅಂದ್ರೆ ಅಥವಾ ಒಂದು ವೋಟಿಂಗ್ ಕಾನ್ಸ್ಟಿಟ್ಯೂನ್ಸಿಯಿಂದ ಪಕ್ಕದ ವೋಟಿಂಗ್ ಕಾನ್ಸ್ಟಿಟ್ಯೂನ್ಸಿ ಫಿಲ್ ಅಪ್ ಮಾಡ್ಕೊಬೇಕು ಅಂದ್ರೆ ಫಾರ್ಮ್ 8. ಕೊನೆಯದಾಗಿ ಮಲ್ಟಿಪಲ್ ಪ್ಲೇಸಸ್ ಅಲ್ಲಿ ವೋಟ್ ಇತ್ತು ಅಂದ್ರೆ ಡಿಲೀಟ್ ಮಾಡೋದಿಕ್ಕೆ ಒಂದು ಫಾರ್ಮ್ ಕೊಡ್ತಾರೆ. ಹಳೆ ಪ್ರೀ ಪ್ರಿಂಟೆಡ್ ಫೋಟೋ ಇರುತ್ತೆ, ಹೊಸ ಫೋಟೋ ಅಂತ ಕೊಡ್ಬೇಕಾಗಿ ಬರುತ್ತೆ. ಎಲ್ಲರೂ BLA ಬರ್ತಾರೆ, BLO ಬರ್ತಾರೆ. ಮನೆಗೆ ಬಂದು ಅವರೇ ಫಿಲ್ ಅಪ್ ಮಾಡಿ ಮುಗಿಸೋ ತನಕ ಎಂತ ಅನಕ್ಷರಸ್ಥರು ಇದನ್ನ ಮಾಡದೆ ಬಿಡಲ್ಲ. ಇದನ್ನ ನೀವು ಮನೇಲಿ ಇಲ್ಲ, ಬೇರೆ ಕೆಲ್ಸಕ್ಕೆ ಹೋಗಿದ್ದೀರಾ, ಟೋಟಲಿ ಅವರು 3 ಸಲ ಬರ್ಲೇಬೇಕು. 3ನೇ ಬಾರಿನೂ ನೀವು ಇಲ್ಲ ಅಂತಂದ್ರೆ ಒಂದು ಸ್ಟಿಕ್ಕರ್ ಹಾಕಿ ಅವರ ಫೋನ್ ನಂಬರ್ನ ಬರೆದು ಹೋಗ್ತಾರೆ. ಇದರಲ್ಲೇ ನಾವು ಎಲ್ಲರೂ ಕೂಡ ಭಾಗಿ ಆಗಲೇ ಬೇಕು. ಆಗದೆ ಹೋದರೆ ಯು ವಿಲ್ ಬಿ ಸಿಟಿಸನ್ ಆಫ್ ಇಂಡಿಯಾ ಬಟ್ ಯು ವಿಲ್ ನಾಟ್ ಬಿ ವೋಟರ್. ಇಷ್ಟು ವರ್ಷ ಆಟೋಮೆಟಿಕ್ ಆಗಿ ಬರೋದಲ್ಲ, ಅದು ಆಗೋದಿಲ್ಲ. SIR ಅನ್ನೋ ಒಂದು ಪದವನ್ನ ನಾವು ಮುಂಬರುವ 1-1.5 ತಿಂಗಳಲ್ಲೇ ಬಹಳ ಕಾರಣಗಳಿಗೆ ಕೇಳ್ತೀವಿ. ಸೊ ಬೇರೆ ಬೇರೆ ವಿಷಯಕ್ಕೆ ನಾವು ಈ SIR ಅನ್ನೋ ಪದ ಬಗ್ಗೆ ಬಹಳ ಕೇಳಿರ್ಬೋದು. ಈಗ ಕರ್ನಾಟಕದಲ್ಲೂ ಕೂಡ SIR ಆಗುತ್ತೆ. ಈ SIR ನಮ್ಗೆಲ್ರಿಗೂ ಅನ್ವಯ. ಸೊ ಈ SIR ಅಂದ್ರೆ ಬೇಸಿಕಲಿ ಏನು, ಎಲಿಜಿಬಲ್ ವೋಟರ್ಗಳನ್ನ ನೋಂದಣಿ ಮಾಡೋದು, ಇನ್ಎಲಿಜಿಬಲ್ ವೋಟರ್ಗಳನ್ನ ವೋಟರ್ ಲಿಸ್ಟ್ ಇಂದ ಹೊರಗೆ ಹಾಕೋದು ಅಷ್ಟೇ. ಇದ್ರ ಪ್ರಕ್ರಿಯೆ ಸಿಂಪಲ್ ಪ್ರಕ್ರಿಯೆ. ಇದು ಏನಕ್ಕೆ ಇಂಪಾರ್ಟೆಂಟ್ ಅಂದ್ರೆ ಸಂವಿಧಾನದಲ್ಲಿ ಇದಿದೆ. ಎಷ್ಟೋ ಸಲ ಆಗಿದೆ. 1952 ಆಗಿದೆ, 56 ಆಗಿದೆ, 57 ಆಗಿದೆ, 61, 68, 66, 83. ಕೊನೆಯದಾಗಿ ಕರ್ನಾಟಕದಲ್ಲಿ ಯಾವಾಗ ಆಗಿತ್ತು ಯಾರಿಗಾರು ಗೊತ್ತಿದೆಯಾ? 2002 ಆಗಿರೋದು. ಸೊ 2002 ಕರ್ನಾಟಕದಲ್ಲಿ ಕೊನೆಯದಾಗಿ ಆಗಿರೋದು. ಇದು ಯಾಕೆ ಅಂತ, ಈ ವೆರಿ ಇಂಪಾರ್ಟೆಂಟ್ ಡೇಟ್ ತಮ್ಮೆಲ್ರಿಗೂ ಕೂಡ, ನಿಮ್ಮೊಬ್ಬರಿಗೆ ಅಂತಲ್ಲ ತಮ್ಮೆಲ್ರಿಗೂ ಕೂಡ ಇದು ನಿಮ್ಮ ತಂದೆ ತಾಯಿ ಹೆಸರನ್ನ ಆ ಲಿಸ್ಟ್ ಅಲ್ಲಿ ಹುಡ್ಕೋವಂಥದ್ದು ನೀವು ಎಲ್ಲರೂ ಕೂಡ ಮಾಡ್ಬೇಕಾಗಿ ಬರುತ್ತೆ. ಈಗ ಈ SIR ಫಸ್ಟ್ ಫೇಸ್ ಅಲ್ಲೇ ಸುಮಾರು ರಾಜ್ಯಗಳಲ್ಲಿ ಆಯ್ತು, ಬಂಗಾಳ ಬೇರೆ ಬೇರೆ ಕಡೆ ಅದೆಲ್ಲ ಆಯ್ತು. ಈಗ ಇದು 22 ರಾಜ್ಯಗಳಲ್ಲಿ ನಡೀತಾ ಇದೆ. ಸುಮಾರು 1911 ವಿಧಾನಸಭಾ ಕ್ಷೇತ್ರ, 32 ಕೋಟಿ ಜನರ ಮೇಲೆ ಈ SIR ಪ್ರಕ್ರಿಯೆ ಈ ಸಲ ಈಗಾಗತ್ತೆ. ಪ್ಲಸ್ 4 ಹೆಚ್ಚು ಕಡಿಮೆ 4.25 ಲಕ್ಷ ಬೂತ್ಗಳಲ್ಲಿ ಇದಾಗುತ್ತೆ. ಇದು ಕರ್ನಾಟಕ ಒಂದೇ ಅಲ್ಲ, ಸುಮಾರು ಬೇರೆ ಬೇರೆ ರಾಜ್ಯಗಳಲ್ಲಿ ಈ ಫೇಸ್ ಅಲ್ಲಿ ನಡೆಯುತ್ತೆ. ಹರಿಯಾಣಲ್ಲಿ ನಡೆಯುತ್ತೆ, ಹಿಮಾಚಲ್ ಪ್ರದೇಶ, ಜಮ್ಮು ಕಾಶ್ಮೀರ, ಜಾರ್ಖಂಡ್, ಲದ್ದಾಖ್, ಮಹಾರಾಷ್ಟ್ರ, ಈ ಸುಮಾರು ಕಡೆಗಳೆಲ್ಲ ಈ ರಾಜ್ಯಗಳಲ್ಲೆಲ್ಲ ಈ ಬಾರಿ ಈ SIR ಪ್ರಕ್ರಿಯೆ ನಡೆಯುತ್ತೆ. SIR ಮೊದಲನೇ ಭಾಗ ನೀವೇನು ಮಾಡಲ್ಲ, ಇದು ಸರ್ಕಾರನೇ ಮಾಡುತ್ತೆ. ಮೊದಲನೇ ಭಾಗ ಏನು ಅಂತಂದ್ರೆ, ನಿಮ್ಮ ಹೆಸರನ್ನ 2002ನೇ ಲಿಸ್ಟ್ ಅಲ್ಲಿ ಇದೆಯಾ ಅಂತ ವರ್ಸಸ್ 2025 ಲೇಟೆಸ್ಟ್ ವೋಟರ್ ಲಿಸ್ಟ್, ಅಥವಾ ಇನ್ನೂ ಸ್ವಲ್ಪ ಬದಲಾಯಿಸಿ ಸಿಂಪಲ್ ಆಗಿ ಹೇಳ್ತೀನಿ. 2024 ಚುನಾವಣೆ ಆದ್ಮೇಲೆ 2025 ಡಿಸೆಂಬರ್ ತನಕ ತಮಗೆ ಸಮಯ ಇತ್ತು. ವೋಟರ್ ಲಿಸ್ಟ್ ಅಲ್ಲೇ ಕೆಲವರು ನೋಂದಣಿ ಆಗಿರ್ಬೋದು, 18 ವರ್ಷ ಆಗಿರೋರು ಯಾರು ಬೇಕಾದ್ರೂ ನೋಂದಣಿ ಆಗಿರ್ಬೋದು. ಆ 2025 ಡಿಸೆಂಬರ್ ಕೊನೆಯಲ್ಲಿ ಹೊರಗೆ ಬಂದಿರೋ ವೋಟರ್ ಲಿಸ್ಟ್ ಇದೆಯಲ್ಲ, ಆ ಲಿಸ್ಟ್ ನ ವರ್ಸಸ್ 2002 ಲಿಸ್ಟ್ಗೆ ಮೊದಲನೇ ಕಂಪ್ಯಾರಿಸನ್ ಮಾಡ್ತಾರೆ. ಆಯ್ತಾ? 2025 ಅಥವಾ 24 ವೋಟ್ ಮಾಡಿದ್ರಿ, ಎಲ್ಲರೂ ವೋಟ್ ಮಾಡಿದಿರಾ? ಇಲ್ಲಿ 2024 ಎಲೆಕ್ಷನ್ ಅಲ್ಲಿ ಮಾಡಿದಿರಾ ತಾನೆ? ಆ ಚುನಾವಣೆಯಲ್ಲಿ ಯಾರ್ಯಾರು ವೋಟ್ ಮಾಡಿದಿರಲ್ಲ, ನಿಮ್ಮ ಮನೆಗೆ BLO ಅಂದ್ರೆ ಬೂತ್ ಲೆವೆಲ್ ಆಫೀಸರ್ ಅಂತ ಒಬ್ಬ ಸರ್ಕಾರಿ ಅಧಿಕಾರಿ ಬರ್ತಾರೆ. ಬಂದು ಒಂದು ನಿಮ್ಮ ಹೆಸರಿಗೆ ಪ್ರೀ ಪ್ರಿಂಟೆಡ್ ಫಾರ್ಮ್ ಕೊಡ್ತಾರೆ ಅವರು. ಆ ಪ್ರೀ ಪ್ರಿಂಟಿಂಗ್ ಪ್ರಾಸೆಸ್ ಮೇ ಎಂಡ್ ಇಂದ ಜೂನ್ 30ನೇ ತಾರೀಕು ತನಕ ಅವ್ರು ಇದನ್ನ ಮಾಡ್ಕೊಂತಾರೆ. ಯಾರೋ ಸರ್ಕಾರಿ ಅಧಿಕಾರಿಗಳು ಜೂನ್ ಕೊನೆ ತನಕ ಈ ಕೆಲಸವನ್ನ ಮಾಡ್ಕೊಂತಾರೆ. ಪ್ರಿಂಟಿಂಗ್ ಪ್ರಾಸೆಸ್ನ ಏನ್ ಹೇಳಿ, ನಿಮ್ಮ ಮನೆಗಳಿಗೆ ಬಂದು ಮುಂಚಿತವಾಗಿ ನಿಮ್ಮ ಹೆಸರು ಪ್ರಿಂಟ್ ಆಗಿ ಒಂದು ಫಾರ್ಮ್ ತಗೊಂಡ್ಬರ್ತಾರೆ, ಎನ್ಯುಮರೇಷನ್ ಫಾರ್ಮ್ ಅಂತ. ಆ ಫಾರ್ಮ್ ಪ್ರಿಂಟ್ ಮಾಡ್ಕೊಳ್ಳೋದಕ್ಕೆ ಅವ್ರಿಗೆ 1 ತಿಂಗಳು ಬೇಕಾಗಿದೆ. ಆಯ್ತಾ?
ನಿಮ್ಮದು ಸದ್ಯಕ್ಕೆ ಏನೂ ಕೆಲಸ ಇಲ್ಲ, ಬಟ್ ಪ್ರಾಸೆಸ್ ಹೇಳ್ತಾ ಇರೋದು, ಯಾಕಂದ್ರೆ ನಿಮ್ಗೆ ಗೊತ್ತಿರಬೇಕಲ್ಲ ಇದು ಏನು ತಗೊಂಡ್ಬರ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು. ಇದು ಮೊದಲನೇ ಭಾಗ. ಓಕೆ, ಅದಾದ್ಮೇಲೆ ಈ ತಿಂಗಳು 29ನೇ ತಾರೀಕಿನ ನಂತರ, ಈ ಯಾವ ತಿಂಗಳು ಇರೋದು ನಾವು ಜೂನ್ 29ರ ನಂತರ ಇವರು ಮನೆಗೆ ಬರ್ತಾರೆ. ಯಾರು BLOಗಳು ಮನೆಗೆ ಬಂದು ಆ ಫಾರ್ಮ್ ನ ಹಂಚಕ್ ಶುರು ಮಾಡ್ತಾರೆ. ಯಾವುದು ಎನ್ಯುಮರೇಷನ್ ಫಾರ್ಮ್ ಅನ್ನ, ನಿಮ್ಮ ಹೆಸರು ನಿಮ್ಮ ವಿಳಾಸ ಎಲ್ಲ ಬರ್ದಿರುತ್ತೆ ಅದರಲ್ಲಿ. ಪ್ರೀ ಪ್ರಿಂಟೆಡ್ ಫಾರ್ಮ್ ನ ನಿಮ್ಮ ಮನೆಗೆ ಬಂದು ಕೊಟ್ಟು ಹೋಗ್ತಾರೆ. ಈ ಪ್ರಕ್ರಿಯೆ ಇನ್ನ 1 ತಿಂಗಳು ಸಮಯದಲ್ಲಿ ನಡೆಯುತ್ತೆ. ಅದಾದ ನಂತರ ಬಹುತೇಕ 80-90%, 90% ಜನರು ಇಲ್ಲೇ ಏನಂತಾರೆ ಮುಗಿದೋಗುತ್ತೆ. ಅಂದ್ರೆ ಹೆಸರು ವಿಳಾಸಕ್ಕೆ ತಗೊಂಡ್ಬಂದು ನಿಮ್ಮ ಹೆಸರು ವೆರಿಫಿಕೇಶನ್ ಆಗೋಗುತ್ತೆ. ಅದಾದ್ಮೇಲೆ ನೆಕ್ಸ್ಟ್ 1 ತಿಂಗಳು ಟೈಮ್ ಇರುತ್ತೆ. ಓಕೆ, ಆ 1 ತಿಂಗಳ ಟೈಮಲ್ಲೇ ಪ್ರಶ್ನೆ ಕೇಳೋದಿಕ್ಕೆ, ಈಗ ನಿಮ್ಮ ಏನಂತಾರೆ ನಿಮ್ಮ ಹೆಸರು ಬಿಟ್ಟೋಗಿತ್ತು, ಯಾರ್ದು ಹೆಸರು ಬಿಟ್ಟೋಗಿತ್ತು, ಆಯ್ತಾ, ಆ ಹೆಸರನ್ನ ನೋಂದಣಿ ಮಾಡಬೇಕು. ಇನ್ನೂ 1 ತಿಂಗಳು ಟೈಮ್ ಇರುತ್ತೆ. ಅವಾಗ ಆ 1 ತಿಂಗಳ ಸಮಯದಲ್ಲೇ ನಿಮ್ಮ ಹೆಸರುಗಳನ್ನ ನೋಂದಣಿ ಅಂದ್ರೆ ಯಾರ ಹೆಸರು ಬಿಟ್ಟೋಗಿತ್ತಲ್ಲ ಆ ಬಿಟ್ಟೋಗಿರೋ ಹೆಸರು ನೋಂದಣಿ ಮಾಡೋದಕ್ಕೋಸ್ಕರ ಅವಕಾಶ ಇರುತ್ತೆ ಆ 1 ತಿಂಗಳ ಸಮಯದಲ್ಲೇ. ಅಥವಾ ನಿಮಗೆ ಯಾರೋ ಡೌಟ್ ಬಂದಿದೆ, ಇಲ್ಲಿ ಯಾರೋ ಬಾಂಗ್ಲಾದೇಶಿಗಳು ಬಂದಿದ್ದಾರೆ, ಅಥವಾ ಬಾಂಗ್ಲಾದೇಶಿಗಳ ಹೆಸರಲ್ಲೇ ಒಂದು 10 ಜನ ಸೇರಿಸಿದ್ದಾರೆ, ಅಥವಾ ಇವರು ಅನಧಿಕೃತ ವೋಟರು, ನೀವು ಕೂಡ ಒಂದು ಫಾರ್ಮ್ ಬರೆದು ಕೊಟ್ರೆ ಅವ್ರು ಆ ಹೆಸರನ್ನ ಸರ್ಕಾರನೇ ಪ್ರಶ್ನಿಸುತ್ತೆ. ಅದಾದ್ಮೇಲೆ 1 ತಿಂಗಳಿಗೆ ಅದಕ್ಕೆ ಸಮಯ ಇರುತ್ತೆ. ಅದಾದ್ಮೇಲೆ ವೆರಿಫಿಕೇಶನ್ ಸರ್ಕಾರ ಮಾಡುತ್ತೆ. ಕೊನೆಗೆ ಅಕ್ಟೋಬರ್ 7ನೇ ತಾರೀಕು ಫೈನಲ್ ರೋಲ್ಸ್ ಹೊರಗೆ ಬಿಡ್ತಾರೆ. ಗೊತ್ತಾಯ್ತಲ್ಲ? ಈಗ ಇದರಲ್ಲೇ ನಿಮಗೆ 2 ವ್ಯಕ್ತಿಗಳು ಬಹಳ ಇಂಪಾರ್ಟೆಂಟ್ ಆಗೋದು. ಒಂದು BLO. ಈ BLO ಅನ್ನೋದು ಪ್ರತಿಯೊಂದು ಬೂತ್ಗೆ ಒಬ್ಬ ಬೂತ್ ಅಧಿಕಾರಿ, ಅಂದ್ರೆ ಬೂತ್ ಲೆವೆಲ್ ಆಫೀಸರ್ನ ಸರ್ಕಾರದ ಕಡೆಯಿಂದ ಅಪಾಯಿಂಟ್ ಆಗಿರ್ತಾರೆ. ಪೊಲಿಟಿಕಲ್ ಪಾರ್ಟಿಯವರಲ್ಲ, ಯಾರಿವರು ಸರ್ಕಾರದಿಂದ ಬರ್ತಾರೆ. ಕಾಲೇಜ್ ಟೀಚರು, ಸರ್ಕಾರದಲ್ಲಿ ಯಾವುದೋ ಕೇಸ್ ವರ್ಕರು, ಗೌರ್ಮೆಂಟ್ ಎಂಪ್ಲಾಯಿ ಇವರು. ಓಕೆ, ಪ್ರೈವೇಟ್ ಎಂಪ್ಲಾಯಿ ಅಲ್ಲ. ಪ್ಲಸ್ ಅವರು ಅಧಿಕೃತ ಕಾರ್ಡ್ ಅನ್ನ ತಗೊಂಡ್ಬರ್ತಾರೆ, ಎಲೆಕ್ಷನ್ ಕಮಿಷನ್ ಕಡೆಯಿಂದ ಬಂದಿರೋದು ನಾನು ಅಂತ. ಓಕೆ, ಅವರು ಮಾತ್ರ BLO. ಓಕೆ, ನಿಮಗೆ ಸರ್ಕಾರದ ವೆಬ್ಸೈಟ್ಗಳಲ್ಲೇ ನಿಮ್ಗೆ ಏನಂತಾರೆ ಡೌಟ್ಸ್ ಇದ್ರೆ ನೀವು ಕೇಳಿದ್ರೆ ಅದು ಹೋಗೋದು ಯಾರಿಗೆ ಅಂದ್ರೆ BLOನು. ಇವತ್ತು ನಾನು ನಿನ್ನೆ ಸುಮ್ಮನೆ ಒಂದು ಟೆಸ್ಟ್ ಒಂದು ಕ್ವೈರಿ ಹಾಕಿದ್ದೆ, ನನಗೆ ಫೋನ್ ಮಾಡಿದ್ರು ನಿನ್ನೆ BLO. ಸುಮ್ಮನೆ ಇವತ್ತು ಬರೋಕ್ಕೆ ಮುಂಚೆ ಏನಾರು ಇದಾಗತ್ರ BLO ನನಗೆ ಫೋನ್ ಮಾಡಿದ್ರು, ಏನು ಸರ್ ಏನೋ ಇದು ಕೇಳಿದಿರಲ್ಲ, ಡೌಟ್ ಕೇಳಿದಿರಲ್ಲ ಏನು ಅಂತಂದ್ಬಿಟ್ಟು. ಸೊ ಅದು ಫೋನ್ ಮಾಡೋದು ಯಾರು? BLO. ಇವರು ಸರ್ಕಾರಿ ಅಧಿಕಾರಿ. ಇವರು ನಿಮ್ಮ ಮನೆಗಳಿಗೆ ಆ ಫಾರ್ಮ್ ಹೆಸರೇನಂದೆ ನಾನಾಗಲೇ ಎನ್ಯುಮರೇಷನ್ ಫಾರ್ಮ್ನ ನಿಮ್ಮ ಮನೆಗಳಿಗೂ ತಗೊಂಬರೋ ಜವಾಬ್ದಾರಿ ಯಾರ್ದು? BLOದು. ಈಗ ನಿಮಗೆ ಸ್ವಲ್ಪ ಸುಲಭ ಆಗೋದಿಕ್ಕೆ BLA ಅಂತ ಇರ್ತಾರೆ. ಈ BLA ಅನ್ನೋದು ಪೊಲಿಟಿಕಲ್ ಪಾರ್ಟಿಯಿಂದ ಬೂತ್ ಲೆವೆಲ್ ಏಜೆಂಟ್ ಅಂತ ಅವರ ಪಾರ್ಟಿಯಿಂದ ಅಪಾಯಿಂಟ್ ಮಾಡಿರ್ತಾರೆ. ಸೊ BLO ನಿಮ್ಮ ಮನೆಗೆ ಸರ್ಕಾರಿ ಅಧಿಕಾರಿ ಬರ್ತಾರಲ್ಲ, ಅವಾಗ BLA ನಿಮಗೆ ಕಾಂಗ್ರೆಸ್ BLAನು ಬರ್ತಾರೆ, BJP BLAನು ಬರ್ತಾರೆ, ಎಲ್ಲ ಪಾರ್ಟಿ ಅಂದ್ರೆ ಯಾವ ಪಾರ್ಟಿಯಿಂದ BLA ಅಪಾಯಿಂಟ್ ಮಾಡಿರ್ತಾರಲ್ಲ, ಸೊ BLA ಕೂಡ ಬರ್ತಾರೆ. ಬಟ್ ಸರ್ಕಾರಿ ಅಧಿಕಾರಿ ಯಾರು? ಯಾರಕ್ಕ ಸರ್ಕಾರಿ ಅಧಿಕಾರಿ? BLO. ಆಯ್ತಾ? ಇದು ಬಿಟ್ಟು ಈ AERO, ERO ಮತ್ತೆ DEO ಅಂತ ಹೈರಾರ್ಕಿ ಇದೆ. ಅಂದ್ರೆ ನಿಮಗೆ ಇಲ್ಲೇನಾರ ಡೌಟ್ ಇತ್ತು, ನೆಕ್ಸ್ಟ್ ಲೆವೆಲ್ ಅಧಿಕಾರಿ ಯಾರು ಅಂತಂದ್ರೆ ಅಲ್ಲಿ ಸೀಕ್ವೆನ್ಸಿಂಗ್ ಇದೆ. ಓಕೆ, ಈ DEO ಈಸ್ ಯೂಶಲಿ ನಿಮಗೆ ಡಿಸ್ಟ್ರಿಕ್ಟ್ ಕಲೆಕ್ಟರ್ ಅಥವಾ DMA ಇರ್ತಾರೆ. ಆಯ್ತಾ? ನಿಮ್ಮ ಹೆಸರು ಕಿತ್ತೋಯ್ತಂದ್ರೆ ಇಲ್ಲಿರೋರು ಬಹುತೇಕ ಜನದ್ರ ಆಗಲ್ಲ. ಓಕೆ, ಬಟ್ ಕೆಲವ್ರದ್ದು ಯಾರ್ದೋ ಹೆಸರು ಹೊಟ್ಟೋಯ್ತು ಇದಾಯ್ತು ಅಂತಂದ್ರೆ ನೀವು ಈ ಸೀಕ್ವೆನ್ಸ್ ಅಲ್ಲಿ ಹೋಗಿ ಪ್ರಶ್ನಿಸ್ಬೋದು. ಅಂದ್ರೆ ನನ್ನ ಹೆಸರು ಯಾಕೆ ಹೋಗಿದೆ. ಯೂಶಲಿ DC ಆಫೀಸಲ್ಲೇ ಈ ನಿರ್ಣಯ ಮಾಡೋದಕ್ಕೆ DCಗೆ ಅಧಿಕಾರ ಇರುತ್ತೆ. DCನೂ ಮಾಡಲಿಲ್ಲ ಅಂದ್ರೆ ಚೀಫ್ ಎಲೆಕ್ಷನ್ ಆಫೀಸರ್ ಆಫ್ ಸ್ಟೇಟ್ಗೆ ಹೋಗಿ ಅರ್ಜಿ ಕೊಡ್ಬೋದು. ಓಕೆ, ಅದಕ್ಕೂ ಮುಂಚೆ ಲೋಕಲ್ ಲೆವೆಲಲ್ಲಿ AERO ಮತ್ತು ERO ಕೂಡ ತಾವು ಸಂಪರ್ಕ ಮಾಡ್ಬೋದು. ನಿಮ್ಮ ಮನೆಗೆ ಬಂದಿಲ್ಲ ಅಥವಾ ಕರೆಕ್ಟಾಗಿ ನಿಮಗೆ ಇದು ಬಂದಿಲ್ಲ ಲಿಸ್ಟು ಅಂತಂದರೆ ಸಂಪರ್ಕ ಮಾಡ್ಬೋದು. ಸೊ ಇಲ್ಲಿ 2 ಇಂಪಾರ್ಟೆಂಟು. ಇದೆಲ್ಲ ನಮಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದು ಬೇಡ. BLO ಮತ್ತು BLA ಇವೆರಡೇ ನಮಗೆ ಬೇಜಾರಾಗಿ ಬೇಕಾಗೋದು. ಈಗ BLO ಬಂದು ನಿಮ್ಮ ಮನೆಗೆ ಬಂದಾದ್ಮೇಲೆ ಪ್ರಮುಖವಾಗಿ ಮಾಡೋದು ಏನವರು? ಎನ್ಯುಮರೇಷನ್ ಫಾರ್ಮ್ ನ ನಿಮಗೆ ಕೊಡ್ತಾರೆ. ಅವರು 2 ಸಲ ಬರಲೇಬೇಕು ನಿಮ್ಮ ಮನೆಗಳಿಗೆ. ಎಷ್ಟು ಸಲ ಬರಬೇಕು? 2 ಸಲ ಬರಲೇಬೇಕು. 1 ಸಲ ಫಾರ್ಮ್ ಕೊಡೋದಿಕ್ಕೆ ಮತ್ತೆ ಇನ್ನೊಂದು ಸಲ ಫಾರ್ಮ್ ನ ಇಸ್ಕೊಳ್ಳೋದಿಕ್ಕೆ. ಅವತ್ತೇ ಫಿಲ್ ಮಾಡಿ ಕೊಡೋರಾದ್ರೂ ಕೊಡ್ಬೋದು. ಆಯ್ತಾ? ಬಟ್ 1 ಸಲ ಫಾರ್ಮ್ ನಿಮ್ ಕೈ ಕೊಡೋದಿಕ್ಕೆ, ಇನ್ನೊಂದು ಸಲ ಇಸ್ಕೊಳ್ಳೋದಿಕ್ಕೆ ಮಿನಿಮಮ್ ಬಂದೇ ಬರ್ತಾರೆ. ಅಕಸ್ಮಾತ್ ಆಗಿ ನೀವು ಆ ಸ್ಥಳದಲ್ಲಿ ಇಲ್ಲ ಅಂತ ಇಟ್ಕೊಳ್ಳಿ,
ನೀವು ಮನೇಲಿಲ್ಲ, ಬೇರೆ ಕೆಲಸಕ್ಕೆ ಹೋಗಿದ್ದೀರಾ, ನಿಮ್ಮ ಮನೆಗೆ ಟೋಟಲಿ ಅವರು ಮಿನಿಮಮ್ 3 ಸಲ ಬರಲೇಬೇಕು. ಎಸ್ ಸಲಿ 3 ಬಾರಿ ಬರಬೇಕು. ಎಸ್ ಸಲಿ ಮೇಡಮ್ ಬರಬೇಕು? 3 ಸಲ ಬರಬೇಕು. ನೀವು ಮನೇಲಿ ಇಲ್ಲ ಅಂದ್ರೂ 3 ಸಲ ನಿಮ್ಮ ಮನೆಗೆ ಬಂದು ಹೋಗಬೇಕು. 3ನೇ ಬಾರಿನೂ ನೀವು ಇಲ್ಲ ಅಂತಂದ್ರೆ, ನೀವು ಅಂದ್ರೆ ಯಾವುದೇ ರೀತಿ ಸಾರ್ವಜನಿಕರು ಇಲ್ಲ ಅಂದ್ರೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಒಂದು ಸ್ಟಿಕ್ಕರ್ ಹಾಕಿ ಅವರ ಫೋನ್ ನಂಬರ್ನ ಬರೆದು ಹೋಗ್ತಾರೆ. ನಾವು ಈ ಮನೆಗೆ ಬಂದು ಹೋಗಿದ್ದೇವೆ, ನೀವು ಈ ಮನೆಯಲ್ಲಿ ಇದ್ದರೆ ದಯವಿಟ್ಟು ಈ ನಂಬರ್ಗೆ ಸಂಪರ್ಕಿಸಿ ಅಂತ ನಂಬರ್ ಹಾಕಿ ಹೋಗ್ತಾರೆ. ಯಾಕೆ ಅಂದ್ರೆ ನೀವು ಎನ್ಯುಮರೇಷನ್ ಫಾರ್ಮ್ ರಿಸೀವ್ ಮಾಡಿ ರಿಟರ್ನ್ ಮಾಡದೆ ಹೋದ್ರೆ ವೋಟರ್ ಲಿಸ್ಟಲ್ಲಿ ನಿಮ್ಮ ಹೆಸರು ಇರಲ್ಲ, ಆಟೋಮೆಟಿಕ್ ಆಗಿ ಇರುತ್ತೆ ಅಂತ ಅನ್ಕೊಂಬೇಡಿ ಆಯ್ತಾ. ಇದು ಮೊದಲೇ ಹೇಳ್ಬೇಕಾಗಿತ್ತು ನಾನು ಆಯ್ತಾ. ಆಟೋಮೆಟಿಕ್ ಆಗಿ ನಿಮ್ಮ ಹೆಸರು ವೋಟರ್ ಲಿಸ್ಟಲ್ಲಿ ಬಂದ್ಬಿಡುತ್ತೆ ಅಂತ ಅನ್ಕೊಂಡ್ರೆ ಬರುವುದಿಲ್ಲ. ಏನಣ್ಣ ಕರೆಕ್ಟ್ ಹೇಳಿದ್ ನಾನು? ಎಲ್ಲರೂ ಕೂಡ ಎನ್ಯುಮರೇಷನ್ ಫಾರ್ಮ್ ಫಿಲಪ್ ಮಾಡಿ ಕೊಡಲೇ, ಎಲ್ಲರೂ ಅಂದರೆ ಎಲಿಜಿಬಲ್ ವೋಟರ್ಸ್ 18 ವರ್ಷದಿಂದ ಮೇಲಿರೋರು ಪ್ರತಿಯೊಬ್ಬರು ಕೂಡ ವೋಟರ್ ಲಿಸ್ಟ್ ಅಲ್ಲೇ ಅವರ ಹೆಸರು ನೋಂದಣಿ ಆಗಬೇಕು ಅಂದ್ರೆ ಈ ಫಾರ್ಮ್ ಎನ್ಯುಮರೇಷನ್ ಫಾರ್ಮ್ ನ ಫಿಲಪ್ ಮಾಡಿ ಕೊಡಲೇಬೇಕು. ಗೊತ್ತಾಯ್ತಾ? ಇಷ್ಟು ವರ್ಷ ಆಟೋಮೆಟಿಕ್ ಆಗಿ ಬರೋದಲ್ಲ, ಅದು ಆಗೋದಿಲ್ಲ. ಓಕೆ, ನೀವು ಮತದಾರರಾಗಬೇಕು ಅಂದ್ರೆ ಎನ್ಯುಮರೇಷನ್ ಫಾರ್ಮ್ ಫಿಲಪ್ ಮಾಡಲೇಬೇಕು. ಸೊ ಎಲ್ಲ ಎಲಿಜಿಬಲ್ ವೋಟರ್ಸ್ಗೂ ಮನೆಗೆ ಈ ಫಾರ್ಮ್ ನ ಫಿಲಪ್ ಮಾಡಿ ಅವ್ರನ್ನ ಎನ್ರೋಲ್ ಮಾಡೋದು ಪ್ರಮುಖ ಮೊದಲನೇ ಕಾರ್ಯ. ಅದಾದ್ಮೇಲೆ ಹೊಸ ಮತದಾರರು ಇರ್ತಾರೆ, ಅಂದ್ರೆ ಆಲ್ರೆಡಿ ವೋಟರ್ ಲಿಸ್ಟ್ ಅಲ್ಲಿ ಹೆಸರಿರಲ್ಲ, ಅವರ ಸೇರ್ಪಡೆ ಮಾಡೋದಕ್ಕೂ ಕೂಡ ಇದೊಂದು ಸುವರ್ಣ ಅವಕಾಶ. ಈಗ ಮಾಡ್ಲೇಬೇಕು ತಾನೆ ಸೇರ್ಪಡೆ, ಇಲ್ಲಾಂದ್ರೆ ಲೇಟಾಗೂ ಮಾಡೋಕ್ಕಾಗಲ್ಲ ಅಂತಲ್ಲ. ಬಟ್ 18 ಇಯರ್ಸ್ ಆಗಿತ್ತು ಅಂದ್ರೆ ಇದು ಒಂದು ನಿಮ್ಮ ಮನೆಗೆ ಬಂದು ಫಾರ್ಮ್ ಕೊಟ್ಟು ಹೋಗ್ತಾರೆ. ಓಕೆ, ಈಗ ಇಲ್ಲಿ ಯಾರ್ಯಾರೋ ವೋಟರ್ ಆಗಿಲ್ವಾ? ಇಲ್ಲಿ ಸುಮ್ಮನೆ ಉದಾಹರಣೆಗೆ ಯಾರು ವೋಟರ್ ಆಗಿಲ್ಲದಿರೋರು ಇದ್ರೆ ಕೈ ಎತ್ತಿ, ನಿಮ್ಮ ಹೆಸರೇ. ಈಗ ಅವರು ಮೇಡಮ್ ಇಬ್ರು ವೋಟರ್ಸ್ ಇಲ್ಲ, ಆಯ್ತಾ, ತೊಂದರೆ ಇಲ್ಲ, ಕೈ ಇಳಿಸಿ. ನೀವು 3 ಜನ, ತೊಂದರೆ ಇಲ್ಲ, ನೀವು 3 ಜನ ಈ ಎನ್ಯುಮರೇಷನ್ ಫಾರ್ಮ್ ಅನ್ನ ಫಿಲಪ್ ಮಾಡಲ್ಲ. ಫಾರ್ಮ್ 6 ಅಂತ ಒಂದು ಬರುತ್ತೆ, ಫಾರ್ಮ್ 6. ಯಾವ್ದು ಹೇಳಿ? ಫಾರ್ಮ್ 6. ಯಾರ್ಯಾರು ನಿಮ್ಮ ಮನೆಗಳಲ್ಲಿ ಮತದಾರರಾಗಿಲ್ವೋ ಅವರು ಫಾರ್ಮ್ 6ನ ಫಿಲಪ್ ಮಾಡಬೇಕಾಗಿ ಬರುತ್ತೆ. ಅವಾಗ ನೀವು ಮತದಾರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಸೇರ್ಪಡೆ ಫಸ್ಟ್ ಟೈಮ್ ವೋಟರ್ ಆಗತ್ತೆ. ನೀವು ಯಾವತ್ತೂ ವೋಟ್ ಮಾಡಿಲ್ಲ ತಾನೆ ನೀವು 3 ಜನ. ಸೊ ಮೊದಲನೇ ಬಾರಿ ವೋಟರ್ ಆಗಿ ಫಸ್ಟ್ ಟೈಮ್ ವೋಟರ್ಗೆ ಸೇರ್ಪಡೆ ಆಗೋದಕ್ಕೆ ಬೇರೆ ಫಾರ್ಮ್ ಇದೆ. ಮಿಕ್ಕಿದವ್ರಿಗೆಲ್ಲರಿಗೂ ಎನ್ಯುಮರೇಷನ್ ಫಾರ್ಮು. ಗೊತ್ತಾಯ್ತಲ್ಲ? ಮಿಕ್ಕಿದವ್ರಿಗೆಲ್ಲರಿಗೂ ಯಾವುದು? ಎನ್ಯುಮರೇಷನ್ ಫಾರ್ಮು. ಅವ್ರು 3 ಜನಕ್ಕೆ ಯಾವುದು? ಫಾರ್ಮ್ 6. ಅಥವಾ ನಿಮ್ಮ ಮನೆಯಲ್ಲೇ 18 ವರ್ಷ ದಾಟಿ ಹೊಸ ಮತದಾರ ಯಾರೊಬ್ರು ಇರ್ತಾರೆ, ಮಕ್ಕಳು ಮೊಮ್ಮಕ್ಕಳು, ಅವ್ರಿಗೆ ಯಾವುದು? ಫಾರ್ಮ್ 6. ಕ್ಲಿಯರ್ ಅಲ್ವಾ? 3ನೇದು ಎಲ್ಲೋ ಬಾಂಗ್ಲಾದೇಶಿಂದನೋ ರೋಹಿಂಜಾನೋ ಯಾರೋ ಬಂದಿರ್ತಾರೆ ಅಂತ ಇಟ್ಕೊಳ್ಳಿ, ನಿಮ್ಗೆ ಡೌಟ್ ಇರುತ್ತೆ, ಆಯ್ತಾ, ನಿಮ್ಗಲ್ಲಿ ಹೋಗಕ್ಕೆ ಬಿಡಲ್ಲ, ಆಯ್ತಾ. ನೀವು ಫಾರ್ಮ್ 7 ಅಂತ ಒಂದು ಫಾರ್ಮ್ ಇದೆ. ಯಾವ್ದು ಹೇಳಿ? ಫಾರ್ಮ್ 7. ಆ ಫಾರ್ಮ್ ನ ಫಿಲಪ್ ಮಾಡಿ ಈ ವ್ಯಕ್ತಿಗಳು ನನ್ನ ಪ್ರಕಾರ ಇಲ್ಲಿಯ ಮತದಾರ ಅಲ್ಲ, ಇವರು ಡೌಟ್ ಇದೆ ಇವ್ರ ಮೇಲೆ ಅಂತ ಒಂದು ಅರ್ಜಿ ಹಾಕಿದ್ರೆ, ಅವ್ರ ಹೆಸರುಗಳು ಹಾಕಿ ಸುಮ್ಮನೆ ಅವ್ರ ಅಡ್ರೆಸ್ ಹಾಕಿದ್ರು ಕೂಡ ಅವರು ಅದನ್ನ ಎಲೆಕ್ಷನ್ ಕಮಿಷನ್ ಅಂದ್ರೆ ಸರ್ಕಾರ ಅದನ್ನ ಪರಿಷ್ಕರಣೆ ಮಾಡಬೇಕು. ದೇ ಹ್ಯಾವ್ ಟು ಕಮ್ ಅಂಡ್ ಇನ್ವೆಸ್ಟಿಗೇಟ್ ಇಟ್. ಗೊತ್ತಾಯ್ತಾ ನಾನು ಹೇಳಿದ್ದು? ಏನ್ ಹೇಳಿ? ಫಾರ್ಮ್ 7 ನ ಫಿಲಪ್ ಮಾಡಿದ್ರೆ ಸರ್ಕಾರ ಅದನ್ನ ಇನ್ವೆಸ್ಟಿಗೇಟ್ ಮಾಡುವಂತ ನೀವು ಅವ್ರಿಗೆ ಒಂದು ಟಾಸ್ಕ್ ಕೊಟ್ಟಂಗದು. ಓಕೆ, ಸೊ ಇದು ಯಾವ ಫಾರ್ಮ್? ಇದು ಫಾರ್ಮ್ 7. ಓಕೆ, ಇನ್ನೂ ಒಂದು ಫಾರ್ಮ್ 8 ಅಂತಿದೆ, ಅದಕ್ಕೆ ಆಮೇಲೆ ಬರ್ತೀನಿ. ಈ 3 ಸದ್ಯಕ್ಕೆ ಇರಲಿ, ಆಯ್ತಾ, ಆಮೇಲೆ ತುಂಬಾ ಕನ್ಫ್ಯೂಷನ್ ಆಗಿ ಹೋಗುತ್ತೆ. ಈಗ ಯಾರೋ ಈಗ ಎಲ್ಲಾರ್ದು ಇಲ್ಲೇ ಓಟ್ ಇದೆಯಾ, ಕೆಲವ್ರದ್ದು ಊರಲ್ಲಿ ಓಟ್ ಇದೆಯಾ, ಅಥವಾ ಕೆಲವ್ರದ್ದು 2 ಕಡೆ ಓಟ್ ಇರೋರ್ದು ಇರುತ್ತೆ. ಆ 2 ಕಡೆ ಇರೋ ಓಟು ಕೂಡ SIR ಪ್ರಾಸೆಸ್ ಅಲ್ಲೇ ಡಿಲೀಟ್ ಆಗಲೇಬೇಕು. ಗೊತ್ತಾಯ್ತಾ? ಡಿಲೀಟ್ ಆಗೇ ಆಗುತ್ತೆ. ಎಷ್ಟೋ ಜನದಂದ್ರೆ ಊರಲ್ಲಿ ಒಂದಿದೆ, ಇಲ್ಲೊಂದಿದೆ, ಅಣ್ಣ ಇಲ್ಲಿ ಕಾರ್ಪೊರೇಷನ್ಗೆ ಹಾಕ್ತೀನಿ, ಊರಲ್ಲಿ ಹೋಗಿ ಇದಕ್ಕೆ ಹಾಕ್ತೀನಿ ಅಂತ ಮಾಡ್ತಾರೆ ಇಲ್ವೋ ಜನ, ಆಯ್ತಾ. ಇನ್ನು ಮುಂದಕ್ಕೆ ಅದು ನಡೆಯುವುದಿಲ್ಲ. ನೀವು ಎಲ್ಲರೂ ಕೂಡ ಒಂದು ಕಡೆ ಮಾತ್ರ ನಿಮ್ಮ ವೋಟರ್ ಲಿಸ್ಟಲ್ಲೇ ಒಂದು ಕಡೆ ಮಾತ್ರ ನಿಮ್ಮ ಹೆಸರನ್ನ ಇಟ್ಕೊಬೇಕು, ಆಯ್ತಾ. ಆ ಪ್ರಾಸೆಸ್ಗೆ ಈ ಪ್ರಕ್ರಿಯೆ. ಓಕೆ, ಇದರಲ್ಲೇ ಮೊದಲನೇ ಪಾಯಿಂಟ್ ಏನು ಅಂತಂದ್ರೆ, ಈ ಎನ್ಯುಮರೇಷನ್ ಫಾರ್ಮ್ ಅಂತ ಆಗ್ಲಿ ಹೇಳಿದ್ನಲ್ಲ, ಅದ್ರ ಬಗ್ಗೆ ಮಾತ್ರ ಮಾತಾಡ್ತಾ ಇರೋದು. ನಿಮ್ಗಳಿಗೆ ನೀವು ಮೇಡಮ್ 3 ಜನ ಇದಾರಲ್ಲ, ಹೊಸ ವೋಟರ್ಸ್ಗೆ ಅಲ್ಲ ಇದು. ಅಂದ್ರೆ ಹೊಸ ವೋಟರ್ಸ್ ಅಲ್ಲ, ಆಲ್ರೆಡಿ ವೋಟಿಂಗ್ ಮಾಡ್ಬಿಟ್ಟಿದ್ದೀರಾ. 2025 ಎಂಡ್ ತನಕ ನೋಂದಣಿ ಆಗಿರೋರೆಲ್ಲ ನೀವು ವೋಟರ್ಸ್. ಓಕೆ,
ಅಥವಾ ಸಿಂಪಲ್ ಆಗಿ ಹೇಳ್ಬೇಕು, ಮೋದಿ ಎಲೆಕ್ಷನಲ್ಲಿ ನೀವು ವೋಟ್ ಮಾಡಿದ್ರಿ, ಅಲ್ಲಿ ತನಕ ವೋಟರ್ಸ್. ಆ ಲಿಸ್ಟಲ್ಲಿ ನಿಮ್ಮ ಹೆಸರು ಬಂದಿತ್ತು ಅಂತಂದರೆ ಎನ್ಯುಮರೇಷನ್ ಫಾರ್ಮ್ ಪ್ರಿಂಟ್ ಮಾಡಿ ತೊಗೊಂಬಂದು ನಿಮ್ಮ ಮನೆಗೆ ಬರ್ತಾರೆ ಅವರು. ಓಕೆ, ಇದಾದಮೇಲೆ 2002ರಲ್ಲಿ ನಡೆದಿದ್ದ SIR ಲಾಸ್ಟ್ ಯಾವಾಗ ನಡೆದಿದ್ದು ಕರ್ನಾಟಕದಲ್ಲೇ? ಯಾವಾಗಣ ನಡೆದಿದ್ದು? ಮೊದಲನೇ ಸ್ಲೈಡಲ್ಲಿ ಇರೋದಲ್ಲ, 2002ರಲ್ಲೇ ನಡೆದಿದ್ದ SIR ಅಲ್ಲೇ ನೀವು ಆಲ್ರೆಡಿ ಮತದಾರಿದ್ದರಿ, ಅಂದರೆ ನೀವು ಆಲ್ರೆಡಿ ವೋಟರ್ ಆಗಿದ್ರಿ. ಆಯ್ತಾ? ಬಹುತೇಕರು ಜನ ಇರ್ಬೋದೇನೋ, ಹಿರಿಯರಿದ್ದಾರೆ ಇಲ್ಲಿ. 2002ರಲ್ಲಿ ವೋಟ್ ಮಾಡಿದ್ರಿ ತಾನೆ? 2002ರಲ್ಲಿ ನಿಮ್ಮ ಹೆಸರು ಇತ್ತು ಅಂತಂದರೆ ಓಕೆ, ಅಲ್ಲಿ ಎನ್ಯುಮರೇಷನ್ ಫಾರ್ಮ್ ಅಲ್ಲೇ ಒಂದು ಭಾಗದಲ್ಲಿ ನಿಮ್ಮ ಡೀಟೇಲ್ಸ್ನ ಫಿಲ್ ಮಾಡಬೇಕಾಗಿ ಬರುತ್ತೆ. 2002ರಲ್ಲಿ ಯಾರ್ಯಾರಪ್ಪ ಇದಿದು ಕೈ ಎತ್ತಿ ಇಲ್ಲಿ ಸ್ವಲ್ಪ. 2002ರಲ್ಲೇ ತಾವೆಲ್ಲರೂ ಕೂಡ ತಮ್ಮ ಹೆಸರನ್ನೇ ಫಿಲ್ ಮಾಡಬೇಕಾಗಿ ಬರುತ್ತೆ. ಈಗ 2002ರಲ್ಲೇ SIR ಅಲ್ಲಿ ತಮ್ಮ ಹೆಸರು ಇಲ್ಲ ಅಂದರೆ ಅವಾಗ ಮತಪಟ್ಟಿಲಿ ನಿಮ್ಮ ಹೆಸರು ಇತ್ತಿರಲಿಲ್ಲ. ಕೈ ಎತ್ತಿ ಯಾರ್ಯಾರು ಹೊಸ ವೋಟರ್ಸ್ ಬಿಟ್ಬಿಡಿ. 2002ರಲ್ಲೇ ವೋಟರ್ ಲಿಸ್ಟಲ್ಲೇ ಯಾರ ಹೆಸರು ಇತ್ತಿರಲಿಲ್ಲ, ಮತ್ತೆ ಹೊಸ ಮತದಾರರಲ್ಲ, ಈಗ ಆಲ್ರೆಡಿ ಮೋದಿ ಎಲೆಕ್ಷನಲ್ಲಿ ವೋಟ್ ಮಾಡಿದ್ದೀರಾ ನೀವೆಲ್ಲ. ಓಕೆ, ನೀವುಗಳು ನಿಮ್ಮ ಹೆಸರು ಬರೆಯೋದಲ್ಲ, ನಿಮ್ಮ ತಂದೆ ತಾಯಿ ಆಯ್ತಾ ಅವರ ಹೆಸರನ್ನ ಎನ್ಯುಮರೇಷನ್ ಫಾರ್ಮ್ ಅಲ್ಲೇ ಒಂದು ಕಡೆ ಬರೆಯಬೇಕಾಗಿ ಬರುತ್ತೆ. ಪೂರ್ವಜರ ಹೆಸರು, ತಂದೆ, ತಾತ, ಅಜ್ಜಿ ಮತ್ತೆ ತಾಯಿ, ಇಷ್ಟೇ ಬರಿಬೇಕಾಗಿರೋದು. ಮಿಕ್ಕಿದ ಯಾವುದಕ್ಕೂ ಅವಕಾಶ ಇಲ್ಲ. ಗೊತ್ತಾಯ್ತಲ್ಲ? ಇರೋದೇ ಈ ಬೇರೆ ಮುಸ್ಕೊಂಡ್ ಬಂದಿರ್ತಾರಲ್ಲ ಅವ್ರನ್ನೆಲ್ಲ ಸಿಗಾಕ್ಸೋದಿಕ್ಕೆ ಮಾಡಿರೋದು ಇದು. ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾ ಇರೋದು? ಇಲ್ಲ ಅಂದ್ರೆ ನಿಮ್ಗೆ ಟ್ರೈನ್ ಹತ್ಕೊಂಡ್ ಬರ್ತಾ ಇದ್ದಾರೆ, ಬಾಂಗ್ಲಾದೇಶದಿಂದ ಬೆಂಗಳೂರಿಗೆ ಬರ್ತಾ ಇದ್ದಾರೆ ಅಂತೆಲ್ಲ ವಿಡಿಯೋಗಳು ನೋಡ್ತೀರಾ. ಯಾರೇ ಬಂದ್ರು ಸಿಗಾಕೊಂತಾರೆ ಇದ್ರಲ್ಲಿ. ಗೊತ್ತಾಯ್ತಲ್ಲ? ಪ್ಲಸ್ ಇದೇನೋ ನೀವು ಎಕ್ಸಾಮ್ಟೆಡ್ ಅಲ್ಲ, ಎಲ್ಲರೂ ಬರೀಬೇಕು. ನೀವು ಮಾಡಬೇಕು, ಅರುಣ ಮಾಡ್ಬೇಕು, ನಾನು ಮಾಡ್ಬೇಕು, ಎಲ್ಲರೂ ಮಾಡಬೇಕು. ಆಯ್ತಾ? MLA ಮಾಡಬೇಕು, MLA ಮಕ್ಕಳು ಮಾಡಬೇಕು, ಎಲ್ಲರೂ ಮಾಡಬೇಕು. MP ಮಕ್ಕಳು ಕೂಡ, ತೇಜಸ್ವಿ ಸೂರ್ಯ ಕೂಡ ಮಾಡಬೇಕು. ಅರ್ಥ ಆಯ್ತಲ್ಲ? ಸ್ಪಷ್ಟವಾಗಿ ಹೇಳಬೇಕು ಅಂತಂದ್ರೆ ತೇಜಸ್ವಿ ಸೂರ್ಯನು 2002ನಲ್ಲಿ ವೋಟರ್ ಅಲ್ಲ, ನಿಮ್ಮ ಥರಾನೇ ಈ ಕೈ ಎತ್ತಿದ್ರಲ್ಲ, ನಿಮ್ಮ ಥರಾನೇ ಅವರು ಕೂಡ ಈಗ ಎನ್ಯುಮರೇಷನ್ ಫಾರ್ಮ್ ಅಲ್ಲೇ ಅವರ ತಂದೆ ತಾಯಿ ಅಥವಾ ತಾತ ಅಜ್ಜಿ ಹೆಸರು ಹಾಕಿ ಫಿಲಪ್ ಮಾಡಬೇಕು. ಮಿಕ್ಕದವ್ರದ್ದಾಗ್ಲೇ 2002ರಲ್ಲಿ ಇದ್ದವರು ನೀವುಗಳು ನಿಮ್ಮ ಹೆಸರೇನೆ ಹಾಕಬೇಕು. ಗೊತ್ತಾಯ್ತಲ್ಲ? ಇದು ಕಾಣಿಸ್ತಾ ಇದೆ ಅಲ್ವಾ? ಇದೇ ಎನ್ಯುಮರೇಷನ್ ಫಾರ್ಮ್. ಈ ಮೇಲ್ಗಡೆ ಈ ಎನ್ಯುಮರೇಷನ್ ಫಾರ್ಮು ಪ್ರಿಂಟ್ ಮಾಡಿ BLO ತಗೊಂಡ್ಬರ್ತಾರೆ. ಯಾರು ತಗೊಂಡ್ಬರ್ತಾರೆ? BLO ತಗೊಂಡ್ಬರ್ತಾರೆ ನಿಮ್ಮ ಮನೆಗೆ. ಈ ಪ್ರೀ ಪ್ರಿಂಟೆಡ್ ಫಾರ್ಮ್ ಅಲ್ಲೇ ಈ ಭಾಗ ಇದೆಯಲ್ಲ, ಈ 3 ಬಾಕ್ಸು, ಈ 3 ಬಾಕ್ಸು ಆಲ್ರೆಡಿ ಪ್ರಿಂಟ್ ಆಗಿರುತ್ತೆ. ಆಯ್ತಾ? ಅಂದ್ರೆ ಏನೇನು ಪ್ರಿಂಟ್ ಆಗಿರುತ್ತೆ ಅಂದ್ರೆ ನಿಮ್ಮ ಹೆಸರು, ನಿಮ್ಮ ವೋಟರ್ ID, ಓಕೆ, ಮತ್ತೆ ನಿಮ್ಮ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ, ಪಾರ್ಲಿಮೆಂಟರಿ ಕಾನ್ಸ್ಟಿಟ್ಯೂನ್ಸಿ, ಮತ್ತೆ ಪಾರ್ಟ್ ನಂಬರ್ ಅಂದ್ರೆ ನಥಿಂಗ್ ಎಲ್ಸ್ ಬಟ್ ಬೂತ್ ನಂಬರ್. ಓಕೆ, ಸಿಮಿಲರ್ ಟು ಬೂತ್ ನಂಬರ್. ಓಕೆ, ಇದು ಕೂಡ ಪ್ರಿಂಟ್ ಆಗಿರುತ್ತೆ. ಮತ್ತೊಂದು QR ಕೋಡ್ ಇರುತ್ತೆ ನಿಮ್ದು ಯೂನಿಕ್. ಇದು ಅರ್ಥ ಆಯ್ತಾ? ಇದು ಫಸ್ಟ್ ಪಾಯಿಂಟು. ಗೊತ್ತಾಯ್ತಲ್ಲ? ಈಗ ಇದಾದ್ಮೇಲೆ ಮಿಕ್ಕಿದ್ದು ಈ ಭಾಗ ಇದೆಯಲ್ಲ, ಇದು ಎಲ್ಲರೂ ಫಿಲಪ್ ಮಾಡಬೇಕು. ಸೆಕೆಂಡ್ ಪೋರ್ಷನ್ ಅದರಲ್ಲೇ ಡೇಟ್ ಆಫ್ ಬರ್ತು, ಆಧಾರ್ ಕಾರ್ಡು, ಆಧಾರ್ ಹಿಂಗು ಆಪ್ಷನಲ್ ಇದೆ, ಮೊಬೈಲ್ ನಂಬರು, ತಂದೆ ತಾಯಿ ಹೆಸರು, ಎಪಿಕ್ ನಂಬರು, ಮತ್ತೆ ಸ್ಪೌಸ್ ನೇಮು, ಇದನ್ನ ಯಾವ್ಯಾವ್ದಕ್ಕೆ ಎಲಿಜಿಬಲ್ ಇದೆಯೋ ನೀವೆಲ್ಲರೂ ಕೂಡ ಇದನ್ನ ಫಿಲಪ್ ಮಾಡಬೇಕಾಗಿ ಬರುತ್ತೆ. ಇದು ಕಾಮನ್ ಡೀಟೇಲ್ಸ್. ಇದು ಇಲ್ಲಿ ಇಂಪಾರ್ಟೆಂಟ್ ಇರೋದು ಏನು ಅಂದ್ರೆ ಈ 2 ಭಾಗ. ಆಗ್ಲೇ ಕೈ ಎತ್ಸದ್ನಲ್ಲ, 2002ರಲ್ಲಿ ಇದ್ದಿದ್ದು ಮತ್ತೆ 2002ರಲ್ಲೇ ಇಲ್ಲದೆ ಇರೋದು. ಓಕೆ, ಈಗ 2002ರಲ್ಲಿ ಆಲ್ರೆಡಿ ಆಗ್ಲೇ ಕೈ ಎತ್ತಿದ್ರಲ್ಲ, ನೀವುಗಳು ಎತ್ತಿದ್ರಲ್ಲ, ಸ್ವಲ್ಪ ಹಿರಿಯರೆಲ್ಲ ಸ್ವಲ್ಪ ಆಲ್ರೆಡಿ ವೋಟರ್ಸ್ ಇದ್ದವರು, ಅವರುಗಳು ಈ ಭಾಗದಲ್ಲಿ ನಿಮ್ಮ ಹೆಸರು ಅಂದ್ರೆ ಎಲೆಕ್ಟರ್ಸ್ ನೇಮ್ ಅಂದ್ರೆ ನಿಮ್ಮ ಹೆಸರು, ಓಕೆ, ಎಪಿಕ್ ನಂಬರ್ ಅಂದ್ರೆ ನಿಮ್ಮ ವೋಟರ್ ನಂಬರ್, ರಿಲೇಟಿವ್ ನೇಮ್ ಅಂದ್ರೆ ನಿಮ್ಮ ತಂದೆ ತಾಯಿ ಹೆಸರು, ಓಕೆ, ರಿಲೇಶನ್ಶಿಪ್, ಡಿಸ್ಟ್ರಿಕ್ಟ್, ಸ್ಟೇಟು ಕರ್ನಾಟಕ, ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಯಾವುದು, ಸೊ ಅದನ್ನ ಬರೀತಾರೆ. ಅದಾದ್ಮೇಲೆ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ನಂಬರ್, ಪಾರ್ಟ್ ನಂಬರ್ ಅಂದ್ರೆ ಬೂತ್ ನಂಬರ್, ಆಮೇಲೆ ಸೀರಿಯಲ್ ನಂಬರ್. ಆಯ್ತಾ? ಇದಿಷ್ಟು ಕೂಡ ನೀವೇ ಫಿಲಪ್ ಮಾಡಬೇಕು.
ಯಾರ್ಯಾರು ಆಗಲೇ 2002 ಮತದಾರರಾಗಿರ್ತಾರಲ್ಲ ಅವರು ಫಿಲಪ್ ಮಾಡುವ ಭಾಗ. ಆಯ್ತಾ? ಈ ಕಡೆ ಈಗ ಬಲಭಾಗ ನೋಡ್ತಾ ಇದ್ದೀರಲ್ಲ, ಅಲ್ಲಿ ಏನಿದೆ, ಡೀಟೇಲ್ಸ್ ಆಫ್ ರಿಲೇಟಿವ್. ಹೆಡಿಂಗ್ ಏನಿದೆ, ಡೀಟೇಲ್ಸ್ ಆಫ್ ರಿಲೇಟಿವ್ ಹೂಸ್ ನೇಮ್ ಇಸ್ ಗಿವನ್ ಇನ್ ದ ಪ್ರೀವಿಯಸ್ SIR, ಇನ್ ದ ಲಾಸ್ಟ್ SIR. ಅರ್ಥ ಆಯ್ತಲ್ಲ? ಓಕೆ, ಗೊತ್ತಾಯ್ತಾ ನಾನು ಹೇಳಿದ್ದು? ಸೊ ನಿಮ್ಮ ಈಗ ಇಲ್ಲಿ ನೀವು ರಿಲೇಟಿವ್ ಹೆಸರು ಬರೆದಿರ್ತೀರಾ, ಫಾದರ್ಸ್ ನೇಮು ಮದರ್ಸ್ ನೇಮ್ ಬರೆದಿರ್ತೀರಾ. ಓಕೆ, ಈಗ ಯಾರೋ ಒಬ್ರು ಉದಾಹರಣೆ ತಗೊಳ್ಳೋಣ. ಯಾರೋ ಒಬ್ರು ನೀವೇ ಹೇಳಿ. ಹರೀಶ್ ಕುಮಾರ್. ಹರೀಶ್ ಕುಮಾರ್ ಅವರ ತಂದೆ ಹೆಸರು ಇಲ್ಲಿ ಯಾರ್ದೋ ಹಾಕಿರ್ತಾರೆ. ನಿಮ್ಮ ತಂದೆ ಹೆಸರು ಹಾಕಿರ್ತೀರಾ ನೀವು. ಇಲ್ಲಿ ಏನು ಬರೀತೀರಾ ನೀವು? ನಿಮ್ಮ ತಂದೆ ಹೆಸರು ಹಾಕ್ತೀರಾ ಇಲ್ಲಿ. ಓಕೆ, ಇಲ್ಲಿ ತಾಯಿ ಹೆಸರು ಬರ್ತಿದ್ರೆ ಇಲ್ಲೂ ತಾಯಿ ಹೆಸರು ಬರಿಬೇಕಾಗಿ ಬರುತ್ತೆ. ಓಕೆ, ರಿಲೇಶನ್ಶಿಪ್ಪು ಫಾದರ್ ಆರ್ ಮದರ್ ಅಲ್ಲಿ ಏನಿದೆಯಲ್ಲ ಅದನ್ನೇ ಮೇಂಟೈನ್ ಮಾಡ್ತೀರಾ. ಡಿಸ್ಟ್ರಿಕ್ಟು, ನಿಮ್ಮ ತಂದೆ ಎಲ್ಲಿ ವೋಟರ್ ಆಗಿದ್ರು? ಬೆಂಗಳೂರಲ್ಲೇನೆ. ಎಲ್ಲಿ? ಚಾಮರಾಜಪೇಟೆ. ಸೊ ಡಿಸ್ಟ್ರಿಕ್ಟು ಬೆಂಗಳೂರು ಅರ್ಬನ್ ಅಂತ ಹಾಕಿ, ಸ್ಟೇಟ್ ಕರ್ನಾಟಕ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಚಾಮರಾಜಪೇಟೆ. ಅವಾಗ ಇವಾಗ ನೋಡಿ ಚೆನ್ನಾಗಿ ಬಂತಿದ್ದು. ಡಿಲಿಮಿಟೇಷನ್ಗೂ ಮುಂಚೆ KR ಮಾರ್ಕೆಟ್, SKR. ಈಗ ನಂದು ವೋಟರ್ ಇದ್ದಿದ್ದು ಉತ್ರಳ್ಳಿ ಅಂತ. ಮುಂಚೆ ಉತ್ರಳ್ಳಿ ಅನ್ನೋದು ಭಾರತಕ್ಕೆ ದೊಡ್ಡ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ. ಅದು ನಿಮ್ಗೆ ಅದೆಲ್ಲೋ ಶುರುವಾಗಿ ಎಷ್ಟೋ ಯಾರು ಗೊತ್ತಿರೋದು ಸುಮಾರು ಜನಕ್ಕೆ ತುಂಬಾ ದೊಡ್ಡ ಕಾನ್ಸ್ಟಿಟ್ಯೂನ್ಸಿ ಇತ್ತು. ಅದು ಎಷ್ಟೋ 30 ಲಕ್ಷ ಜನ ಏನೋ ವೋಟರ್ಸ್ ಇದ್ರು. ಅದು ನಿಮಗೆ ಆಲ್ಮೋಸ್ಟ್ ಕೋಲಾರ ಬಾರ್ಡ್ರಿಂದ ಶುರುವಾಗಿ ಬೆಂಗಳೂರು ಬಾರ್ಡರ್ ತನಕ ಹೋಗೋದು ಅದು. ತುಂಬಾ ಬೆಂಗಳೂರು ನೋಡಿ ಸಾಹೇಬ್ರಿಗೆ ಗೊತ್ತು. ನೀವು ಉತ್ರಳ್ಳಿ ವೋಟರ್ ಇದ್ದಿದ್ದವಾಗ? ಇಲ್ಲ, ಗೊತ್ತು ನೋಡಿ, ಸಾಹೇಬ್ರಿಗೆ ಗೊತ್ತಿದೆ. ಓಕೆ, ಸೊ ಆ ಥರ ನೀವು ಈಗ ನಿಮ್ದು ಹಳೆ ಕಾನ್ಸ್ಟಿಟ್ಯೂನ್ಸಿ ನೇಮ್ ಏನಿರುತ್ತಲ್ಲ, ಓಕೆ, ಅದನ್ನ ಫಿಲ್ ಮಾಡ್ಬೇಕಿಲ್ಲಿ. ಗೊತ್ತಾಯ್ತಲ್ಲ? ಅವ್ರು ಅದು ಯಾವ್ದು ಇರುತ್ತಲ್ಲ ಅದನ್ನ ಹಾಕ್ಬೇಕಾಗಿ ಬರುತ್ತೆ. ಇಲ್ಲಿ ಅದು ಪ್ರೀ ಪ್ರಿಂಟೆಡ್ ಬಂದ್ಬಿಡುತ್ತೆ ನೀವು ಈಗಿರೋದು ಯಾವುದು ಅಂತ. ಓಕೆ, ಇದು ಹಳೆ ಡೀಟೇಲ್ಸ್ ರೆಫರೆನ್ಸಿಗೆ ಆ ಡೀಟೇಲ್ಸ್ನ ಫಿಲ್ ಮಾಡಿ ಕೊಡಬೇಕು. ಕ್ಲಿಯರಾ? ಓಕೆ, ಇದಕ್ಕೆಲ್ಲ ನಿಮಗೆ BLAಗಳು ಬಂದು ನಿಮಗೆ ಹೇಳ್ತಾರೆ. ಸೊ ಡೋಂಟ್ ವರಿ, ಕನ್ಫ್ಯೂಷನ್ಸ್ ಬೇಡ. ಸೊ ಆ ಡೀಟೇಲ್ಸ್ನ ಇಲ್ಲಿ ಫಿಲಪ್ ಮಾಡಿ, ಸೇಮ್ ಅವರ ಅಸೆಂಬ್ಲಿ ಯಾವ ಅಸೆಂಬ್ಲಿ ನಂಬರ್ ಇದ್ದಿದ್ದು, ಯಾವ ಪಾರ್ಟ್ ನಂಬರು, ಸೀರಿಯಲ್ ನಂಬರ್ ಎಲ್ಲ ಅವ್ರು ಪ್ರೀ ಪ್ರಿಂಟ್ ಮಾಡಿ ಕೊಡ್ತಾರೆ. ಓಕೆ, ಬಟ್ ನೀವು ಇದನ್ನೆಲ್ಲ ಈ ಡೀಟೇಲ್ಸ್ನ ನೀವು ಸೂಕ್ಷ್ಮವಾಗಿ ಫಿಲಪ್ ಮಾಡಬೇಕಾಗಿ ಬರುತ್ತೆ. ಇನ್ನೂ ಒಂದೇನೋ ಸ್ವಲ್ಪ ಡೈನಾಮಿಕ್ ಇದೆ ಇದು. ಈ ಫಾರ್ಮ್ನ ಏನೋ ಇಲ್ಲಿ ತೆಗೆದು ಇಲ್ಲ ಹಾಕ್ತಾ ಇದ್ದಾರೆ, ಒಂಚೂರು ಚೇಂಜಸ್ಸು ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ಒಂಚೂರು ಲೆಕ್ಕಾಚಾರ ಚೇಂಜ್ ಆಯಿತು ಅಂದರೆ ನಮಗೂ ಇನ್ಫಾರ್ಮ್ ಮಾಡ್ತಾರೆ, ನಿಮಗೆ BLO ಬಂದು ಮನೆಗೆ ಬಂದು ಇನ್ಫಾರ್ಮ್ ಮಾಡ್ತಾರೆ. ಓಕೆ, ಕ್ಲಿಯರ್ ಇದು? ಅವರೇ ಬಂದು BLAನೇ ಬಂದು ನಿಮಗೆ ಫಿಲಪ್ ಮಾಡಿ ಅವರೇ ಬಿಡಲ್ಲ ಅಣ್ಣ ನಿಮ್ಮ ಬಿಂದು. ಯಾಕಂದರೆ ಬರದೇ ಹೋದ ಪೊಲಿಟಿಕಲ್ ಪಾರ್ಟಿಗಳಿಗೆ ಅವ್ರಿಗೂ ಟಾರ್ಗೆಟ್ ಇರುತ್ತೆ. ಓಕೆ, BLAನೂ ಬರ್ತಾರೆ, ನಿಮ್ಮ ಮನೆಗೆ ಬಂದು ಅವರೇ ಫಿಲಪ್ ಮಾಡಿ ಮುಗಿಸೋ ತನಕ ಎಂಥ ಅನಕ್ಷರಸ್ಥರು ಇದನ್ನು ಮಾಡದೆ ಬಿಡಲ್ಲ. ಇದನ್ನು ಫಾರ್ಮ್ ಫಿಲಪ್ ಮಾಡಿ ನಿಮ್ಗೆ ಆನ್ಲೈನಲ್ಲೂ ಮಾಡ್ಬೋದು. ಮಾಡೋರಾಯಿತು ಅಂತಂದರೆ ನೀವು ಆನ್ಲೈನಲ್ಲೂ ಕೂಡ ಮಾಡೋ ಅವಕಾಶ ಇದೆ ನಿಮಗೆ. ಇಲ್ಲಿ ಹಳೆ ಪ್ರೀ ಪ್ರಿಂಟೆಡ್ ಫೋಟೋ ಇರುತ್ತೆ, ಹೊಸ ಫೋಟೋ ಒಂದು ಕೊಡಬೇಕಾಗಿ ಬರುತ್ತೆ. ಎಲ್ಲರೂ ಹೊಸ ಫೋಟೋ ಒಂದು ಕೊಡೋ ಅಂಥದ್ದು ಒಂದು ರಿಕ್ವೈರ್ಮೆಂಟ್ ಎಲ್ಲರಿಗೂ ಕೂಡ ಇದೆ. ಫಾರ್ಮಲ್ಲೇ ಇಲ್ಲಿ ಅಟ್ಯಾಚ್ ಮಾಡಬೇಕು. ಆನ್ಲೈನಲ್ಲಿ ಮಾಡೋರು ಆನ್ಲೈನಲ್ಲೇ ಇಷ್ಟು GB ಅಂತೆಲ್ಲ ಅದು ಫಿಟ್ ಮಾಡೋರಾಯಿತು ಅಂದರೆ ಆನ್ಲೈನಲ್ಲೂ ಕೂಡ ತಾವು ಮಾಡ್ಕೊಬೋದು ಇದು. ಓಕೆ, ನೆಕ್ಸ್ಟ್ ಇದೇನಿಲ್ಲ, ಈಗ ಎಕ್ಸ್ಪ್ಲೇನ್ ಮಾಡೋದಲ್ಲ ಅದೇ ಪ್ರಾಸೆಸ್ಸು. ನೀವು ಯಾರಿಗೆ ಹ್ಯಾಂಡ್ ಓವರ್ ಮಾಡಬೇಕು, ಫಾರ್ಮ್ನ BLOಗೆ ಹ್ಯಾಂಡ್ ಓವರ್ ಮಾಡಬೇಕಾಗಿ ಬರುತ್ತೆ. BLA ಅಲ್ಲ, BLO. ಓಕೆ, ನಿಮ್ಮ ಹೆಸರುಗಳನ್ನು ಹೇಗೆ ಹುಡುಕ್ಬೋದು ಅಂತ ಈಗ ನೋಡ್ಬೋದು. ಇದೇ ವೆಬ್ಸೈಟು, ಇದು ಮೊಬೈಲ್ ಆ್ಯಪ್ ಕೂಡ ಲಭ್ಯ ಇದೆ. ECI.net ಅಂತ ಪ್ಲೇಸ್ಟೋರಲ್ಲಿ ಇದು ಮಾಡ್ಬೋದು. ಅಥವಾ voters.eci.gov.in, ಸಿಂಪಲ್ ಆಗಿ voters.eci.gov.in ಗೂಗಲ್ ಮಾಡೋದು ಸಿಗುತ್ತೆ. ಈಗ ಇದು ಬಿಟ್ಟು ಕೊನೆಯದಾಗಿ ಫಾರ್ಮ್ 8 ಅಂತ ಇದೆ. ಫಾರ್ಮ್ 8 ಅಂದ್ರೆ ಏನು ಅಂದ್ರೆ, ಒಂದು ಕ್ಷೇತ್ರದಿಂದ ಇನ್ನೊಂದು ಕ್ಷೇತ್ರಕ್ಕೆ ಶಿಫ್ಟ್ ಆಗಬೇಕು ಅಂತಂದ್ರೆ ವೋಟ್ನ, ಓಕೆ, ಒಂದು ಕ್ಷೇತ್ರದಿಂದ ಇನ್ನೊಂದು ಕ್ಷೇತ್ರಕ್ಕೆ ಶಿಫ್ಟ್ ಮಾಡಬೇಕು ಅಂತಂದ್ರೆ ಫಾರ್ಮ್ 8ನ ಫಿಲಪ್ ಮಾಡಿ ಕೊಡ್ಬೇಕಾಗಿ ಬರುತ್ತೆ. ಅಂದ್ರೆ ಯಾರೋ ಈಗ ಅವರು ಈಗ ಆಲ್ರೆಡಿ ವೋಟರ್ ಆಗೋಗಿದ್ದಾರೆ ಇಲ್ಲಿ ರಾಜಸ್ಥಾನಿಂದ, ಅವರ ಸ್ನೇಹಿತರು ಯಾರೋ ಈಗ ಇಲ್ಲಿ ಶಿಫ್ಟ್ ಆಗಿದ್ದಾರೆ, ಅವ್ರಿಗೆ ಬೆಂಗಳೂರಲ್ಲೇ ಇವ್ರ ತರ ವೋಟರ್ ಆಗಬೇಕು ಅಂದ್ರೆ ಯಾವ್ದು ಕೊಡಬೇಕು? ಫಾರ್ಮ್ 8. ಓಕೆ, ಇದೇ ತರ ಬಾಗಲಕೋಟೆಯಲ್ಲಿ ಯಾರೋ ಇದ್ದಾರೆ. ಓಕೆ, ಬಾಗಲಕೋಟೆಯಲ್ಲಿ ಇದ್ದವರು ಬೆಂಗಳೂರಲ್ಲೇ ನಾನು ವೋಟರ್ ಆಗಬೇಕೀಗ, ಅವರು ಕೂಡ ಯಾವ್ದು ಕೊಡಬೇಕು? ಫಾರ್ಮ್ 8 ಕೊಡಬೇಕಾಗಿ ಬರುತ್ತೆ.
ಅಥವಾ ಬೆಂಗಳೂರಲ್ಲಿ ಇದ್ದಿದ್ದು ಊರಿಗೆ ಶಿಫ್ಟ್ ಮಾಡ್ಕೊಬೇಕು, ಅವರು ಫಾರ್ಮ್ 8 ಕೊಡ್ಬೇಕಾಗಿ ಬರುತ್ತೆ. ಓಕೆ, ಇದ್ರ ಜೊತೆಗೆ ಯಾರ್ಯಾರು ವೋಟರ್ದು ಎರಡೆರಡು ಕಡೆ ವೋಟರ್ ಇರುತ್ತಲ್ಲ, ಅವರೇ ಪ್ರಿಂಟ್ ಮಾಡಿ ತಗೊಂಬಂದು ಕೊಡ್ತಾರೆ. ಅವರು ನಿಮ್ಮ ವೋಟ್ಸು 2 ಕಡೆ ಲಿಸ್ಟ್ ಆಗಿದೆ, ನಿಮ್ಮ ಮತದಾನ ಬೆಂಗಳೂರಲ್ಲೂ ಇದೆ, ಬಿಜಾಪುರದಲ್ಲೂ ಇದೆ, ಅಥವಾ ಮೈಸೂರಲ್ಲೂ ಇದೆ, ಚಾಮರಾಜನಗರದಲ್ಲೂ ಇದೆ, ಅವಾಗ ರಾಜಸ್ಥಾನದಲ್ಲೂ ಇದೆ. ಅವ್ರು ಬಂದು ಹೇಳ್ತಾರೆ, ಅವಾಗ ನಿಮ್ಮ ವೋಟ್ 2 ಕಡೆ ಇದೆ, ಇಲ್ಲಿ ಬೇಕೋ ಬೇಡವೋ ಅಂತ ಸೈನ್ ಹೊಡಿಸಿ ನಿಮ್ಮ ಡಿಕ್ಲರೇಷನ್ ತಗೊಂಡು ಹೋಗ್ತಾರೆ. ಅವರೇ BLOನೇ ಕೊಡ್ತಾರೆ ಫಾರ್ಮ್. ಕೆಲವ್ರದ್ದು 5 ಕಡೆ ಎಲ್ಲ ಇದೆ ವೋಟ್ಸ್, ಆಯ್ತಾ? ಇದನ್ನ ಮಿಕ್ಕಿದ ಎಲ್ಲ ಕಡೆನೂ ಅವರು ನಿಮ್ಮ ಡಿಕ್ಲರೇಷನ್ ಮೂಲಕ ಡಿಲೀಟ್ ಮಾಡ್ತಾರೆ. ಓಕೆ, ಕ್ವಿಕ್ ಸಮರಿ, ಎನ್ಯುಮರೇಷನ್ ಫಾರ್ಮ್ ಎಲ್ಲರಿಗೂ ಕೊಡ್ತಾರೆ. ಓಕೆ, ನಂಬರ್ 1. ನಂಬರ್ 2, ಎನ್ಯುಮರೇಷನ್ ಫಾರ್ಮ್ ಅಲ್ಲೇ 2002ಕ್ಕೂ ಮುಂಚೆ ಇರೋದು ಆಲ್ರೆಡಿ ಅವರೇ ಡೀಟೇಲ್ಸ್ನ ಫಿಲ್ಅಪ್ ಮಾಡ್ಬೇಕಾಗಿ ಬರುತ್ತೆ. 2002 SIR ಅಲ್ಲಿ ವೋಟರ್ ಲಿಸ್ಟ್ ಅಲ್ಲಿ ಯಾರ್ದು ಹೆಸರು ಇತ್ತಿರ್ಲಿಲ್ವೋ, ಮತ್ತೆ ಆಲ್ರೆಡಿ ವೋಟರ್ ಇದ್ದಾರೆ, ಅಂದ್ರೆ ಮೋದಿ ಎಲೆಕ್ಷನ್ ಅಲ್ಲಿ ವೋಟ್ ಮಾಡಿದಾರೆ, ಈಗಿಲ್ಲ ತೋರಿಸಿದ್ನಲ್ಲ, ಅವ್ರದ್ದು ಬಲಗಡೆನಲ್ಲೇ ಅವರ ತಂದೆ ತಾಯಿ ಅಥವಾ ಪೂರ್ವಜರ ಹೆಸರು, ತಾತ ಅಜ್ಜಿ ಯಾರ್ದಾರ ಹೆಸರು ಬರಿಬೇಕಾಗಿ ಬರುತ್ತೆ. ಇದು ಸೆಕೆಂಡ್ ಪಾಯಿಂಟ್. ಥರ್ಡ್ ಪಾಯಿಂಟ್, ನಾನು ವೋಟರೇ ಅಲ್ಲ, ಹಿಂದ್ಗಡೆ ಇದಾರಲ್ಲ, ಫೋನ್ ನೋಡ್ತಾ ಇದ್ರಲ್ಲ ನಮ್ಮ ಸ್ನೇಹಿತರು, ಅವರೆಲ್ಲ ಈಗ ಆಲ್ರೆಡಿ ವೋಟರ್ ಲಿಸ್ಟಲ್ಲಿ ಹೆಸರಿಲ್ಲ. ನೀವು ಫಾರ್ಮ್ 6ನ ಫಿಲ್ಅಪ್ ಮಾಡಬೇಕು. ಯಾವ್ದು ಹೇಳಿ? ಫಾರ್ಮ್ 6. ಇನ್ನು ಒಂದು ಊರಿಂದ ಇನ್ನೊಂದು ಊರಿಗೆ ವೋಟ್ ಶಿಫ್ಟ್ ಮಾಡ್ಕೊಬೇಕು ಅಂದ್ರೆ, ಅಥವಾ ಒಂದು ವೋಟಿಂಗ್ ಕಾನ್ಸ್ಟಿಟ್ಯೂನ್ಸಿಯಿಂದ ಪಕ್ಕದ ವೋಟಿಂಗ್ ಕಾನ್ಸ್ಟಿಟ್ಯೂನ್ಸಿಗೆ ಫಿಲ್ಅಪ್ ಮಾಡ್ಕೊಬೇಕು ಅಂದ್ರೆ ಫಾರ್ಮ್ 8. ಫಾರ್ಮ್ 7 ನಿಮ್ಗೆ ಬಹುತೇಕ ಬೇಕಾಗಲ್ಲ, ಬಟ್ ಯಾರು ಹೋರಾಟಗಾರರಿದ್ರು ಅಂದ್ರೆ ಒಂದು 5 ಜನ ಹೆಸರು ಹೊರಸಾಕ್ಬೇಕು ಅಂತಿತ್ತು ಅಂತಂದ್ರೆ, ಡೌಟ್ ಇತ್ತು ಅಂದ್ರೆ ಅವರದ್ದು ಅದಕ್ಕೆ ಫಾರ್ಮ್ 7 ಬೇಕಾಗುತ್ತೆ. ಓಕೆ, ಕೊನೆಯದಾಗಿ ಮಲ್ಟಿಪಲ್ ಪ್ಲೇಸಸ್ ಅಲ್ಲಿ ವೋಟ್ ಇತ್ತು ಅಂದ್ರೆ ಡಿಲೀಟ್ ಮಾಡೋದಿಕ್ಕೆ ಒಂದು ಫಾರ್ಮ್ ಕೊಡ್ತಾರೆ. ಆಮೇಲೆ ಈ BLOಗಳು ಪ್ರತಿಯೊಂದು ಮನೆಗೂ ಹೋಗ್ತಾರೆ. ನಿಮ್ಮ ಮನೇಲಿ ವೋಟರ್ ಲಿಸ್ಟ್ ಅಲ್ಲೇ ಹೆಸರಿಲ್ಲ ಅಂತ ಇಟ್ಕೊಳ್ಳಿ, ಆದ್ರೂ ನಿಮ್ಮ ಮನೆಗೆ ಬರ್ತಾರೆ, ಗೊತ್ತಾಯ್ತಾ? ಆದ್ರೂ ನಿಮ್ಮ ಮನೆಗೆ ಬಂದು ಚೆಕ್ ಮಾಡಿ ಫಾರ್ಮ್ 6 ಕೊಡ್ತಾರೆ. ಸೊ ಕೊನೆಯದಾಗಿ ಇದರಲ್ಲೇ ನಾವು ಎಲ್ಲರೂ ಕೂಡ ಭಾಗಿ ಆಗಲೇಬೇಕು. ಆಗದೆ ಹೋದರೆ ಯು ವಿಲ್ ಬಿ ಸಿಟಿಸನ್ ಆಫ್ ಇಂಡಿಯಾ, ಬಟ್ ಯು ವಿಲ್ ನಾಟ್ ಬಿ ವೋಟರ್. ಗೊತ್ತಾಯ್ತಾ? ಸಿಟಿಸನ್ ಆಫ್ ಇಂಡಿಯಾ ನೀವು ಪಾಸ್ಪೋರ್ಟ್ ಇಡ್ಡಿ, ಎನ್ಯುಮರೇಷನ್ ಫಾರ್ಮ್ ಜೇಬಲ್ಲೇ ಇಟ್ಕೊಂಡ್ರೆ ವೋಟಿಂಗ್ ಲಿಸ್ಟ್ ಅಲ್ಲಿ ನಿಮ್ಮ ಹೆಸರು ಬರಲ್ಲ. ಗೊತ್ತಾಯ್ತಾ? ಬಿಡ ಆಮೇಲೆ ಮಾಡ್ತೀನಿ ಅಂತಂದ್ರೆ ವೋಟಿಂಗ್ ಲಿಸ್ಟ್ ಅಲ್ಲಿ ನಿಮ್ಮ ಹೆಸರು ಬರಲ್ಲ, ವೋಟು ಡಿಲೀಟ್ ಆಗೋಗುತ್ತೆ. ಮುಂದಕ್ಕೆ ಸೇರಿಸೋದಿಕ್ಕೆ ಬಹಳ ಕಷ್ಟವಿರುತ್ತೆ. ಡೈರೆಕ್ಟ್ ಆಗಿ DC ಆಫೀಸ್ಗೆ ಹೋಗಿ ಮಾಡಿಸುವಂತ ಪ್ರಾಸೆಸ್ ಎಲ್ಲ ಇರುತ್ತೆ, ಕಾಂಪ್ಲಿಕೇಟೆಡ್ ಇರುತ್ತೆ. ಸೊ ಎನ್ಯುಮರೇಷನ್ ಫಾರ್ಮ್ ವಾಪಸ್ಸು ಕೊಡಲೇಬೇಕು. ಓಕೆ, ಎರಡನೇದು ಏನು ಅಂತಂದ್ರೆ, ಇನ್ ಕೇಸ್ ನೀವು ಮನೆಗಳಲ್ಲಿಲ್ಲ ಅಥವಾ ಬೇಸಿಕಲಿ ಏನು ಅಂದ್ರೆ ನಿಮ್ಮ ಮನೆಗೆ ಪ್ರತಿಯೊಬ್ಬ BLO ಕೂಡ 3 ಸಲ ಬಂದೇ ಬರ್ತಾರೆ. ಆಮೇಲೆ ಅವರೊಂದು ಅಪ್ಲಿಕೇಶನ್ ಕೊಡ್ತಾರೆ, ಆ ಎನ್ಯುಮರೇಷನ್ ಫಾರ್ಮ್ ಕೊಡ್ತಾರೆ, ಅದನ್ನ ಒಂದು ಅವ್ರು ತಗೊಂತಾರೆ, ಇನ್ನೊಂದು ಅಕ್ನಾಲೇಜ್ಮೆಂಟ್ ಫಾರ್ಮ್ ನಿಮ್ಮ ಕೈಗೆ ಕೊಡ್ತಾರೆ. ಓಕೆ, ಸೊ ಇಷ್ಟು ಬೇಸಿಕ್ ಪ್ರಾಸೆಸ್ ಇದ್ದಿದ್ದು. ಬಹುತೇಕ ಮುಗಿಸಿದ್ದೀನಿ. ಪ್ರಶ್ನೋತ್ತರ ಇತ್ತು ಅಂದರೆ ಪ್ರಶ್ನೆಗಳು ಕೇಳ್ಬೋದು. ಧನ್ಯವಾದ.